अच्छा अरे हुईया अरे हुईया अरे हुईया अरे हुईया अरे ಏನಾಯ್ತು? ಸ್ವಾಮಿ ಮಕ್ಕಳೇ ಆಗಿಲ್ಲ ಸ್ವಾಮಿ. ಓ ಸ್ವಾಮಿ ಓ ಸ್ವಾಮಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಸ್ವಾಮಿ ಮದುವೆನೇ ಆಗಿಲ್ಲ ಸ್ವಾಮಿ. ಕರಾವಳಿ ಫಿಲಂ ಸೂಪರ್ ಆಗಿದ್ದಂತ. ಹೌದಾ? ನನ್ ಗಂಡ. ನಿನ್ ಗಂಡಿಗೇನಾಯ್ತವ? ಹಣ ಬಂದ್ರಣ ನೀವಿ ನಡಿ. ಲವ್ ಪುಟ್ಕಣ ಫುಲ್ ಪೋಟ್ಕೊಬಿಟ್ಟನಕಲ್ಲ. ಕೊಟ್ಕೊಬಿಟ್ಟಿದ್ದಾನು. ಅಣ್ಣ ಕುಡಿಬ್ಯಾಡ ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು, ನಿನ್ ಒಳ್ಳೇದಿಕ್ಕೆ ಹೇಳ್ತೀವಿ ನಾವು, ನಿನ್ ಒಳ್ಳೇದಿಕ್ಕೆ ಹೇಳ್ತೀವಿ ನಾವು. ಸಾರಾಯಿ ಕುಡಿದಾಗ ಪುಟ್ಟ ಪುಟ್ಟ ಒಟ್ಟುಂಬ ಉಣ್ಬೇಕು ಇಟ್ಟ, ಕಳ್ಳಪುರಿ ತಿಂದ್ರೆ ನೀ ಕೆಟ್ಟ, ಗ್ಯಾರಂಟಿ ಕಟ್ತಾರೋ ಚಟ್ಟ. ನನ್ ಗಂಡನ ಕುಡಿಯೋದ್ ಬಿಡ್ಸಿ ಅಂದ್ರೆ ಚಟ ಕಟಕ್ ನೋಡ್ತಿದ್ರೆ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ ಆಯುಷ್ಮಾನ್ ಭವ. ಗುರುಗಳೇ ನಮ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗುತ್ತೆ ಅಂತ ಹೇಳಿ. ನಿಮ್ ಕೈ ನೋಡಿ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಅಣ್ಣ ನೀ ಇಂಗ್ಲಿಷ್ ಮೀಡಿಯಂ ಓದಿದಲ್ವಾ? ನಾನೊಂದ್ ಕ್ವಶನ್ ಕೇಳಲ್ಲ ನಿಂಗೆ? ಹಾ ಕೇಳು. ನಾಳೆ ಸ್ಕೂಲ್ ಇಲ್ಲ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸಂಡೆ. ರೀ ಏಕ್ ಬಾರ್ ಧೋಕಾ ಖಾ ಚುಕಾ ಹೂಂ. ನಿಮ್ ಜೀವನದಾಗ ನಾ ಮೊದ್ಲೇದಕ್ಕೆ ಎರಡನೇದಕ್ಕೆ. ಹಂಗಾರ ನೀ ಎರಡನೇದಕ್ಕೆ ಯಾಕಂತ ಸಾಧ್ಯನೇ ಇಲ್ಲ. ಹೌದಾ? ನೀ ಮೂರನೇದಾಕಿ. ನಾನು ಹುಡುಗನ ಕಣ, ಗಂಡ್ ಮಕ್ಳಿಗೆ ಟಿಕೆಟ್ ಫ್ರೀ ಇಲ್ಲಲ್ಲ, ಅದಕ್ಕೆ ಹೈವೇಸ್ ಹಾಕೊಂಡು ತಿರ್ತಾ ಇದೀನಿ. ಮನು ಚಿಪ್ಸ್ ತಗೊಳ್ಳೋಣ? ಏ ಬೇಡ ಬರಮ್ಮ ಪ್ಲೀಸ್ ಕಣೋ. ಬೇಡಮ್ಮ. ಗೈಸ್ ಮೊದ್ಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಈ ಬೆಳಗ್ಗೆ ಇರೋರಿಗೆ ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೆ ನನಗೆ ಇನ್ನು ಮದ್ವೆ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೀನ್ ಹಿಂಗೆ ತಿಥಿ ಅಂದ್ರೆ ಯಾರು ಆಗ್ತಾರೆ? ನೆಟ್ವರ್ಕ್ ಕ್ಷೇತ್ರದ ಒಳಗೆ ಬಂದು ಮಾತನಾಡಿ ಯಾಕ ಕಟ್ ಆಗ್ತಿದೆ. ದೇವ್ರು ಎಲ್ಲ ಕೊಟ್ಟ, ಗಂಟ್ಲಿಗೆ ಊಟ ಬಡಿದ, ಅದಕ್ಕೆ ನಿಂಗೆ ಮದ್ವೆ ಆಗ್ತಿಲ್ಲ. ಬಂದಾತ. ನಿನ್ನ ಸೌಂದರ್ಯಕ್ಕೆ ಸಾಟಿ ಆಗೋ ರಾಜ್ಕುಮಾರ ಇನ್ನೂ ಹುಟ್ಟಿಲ್ಲ. ನೀನು ಬಾಯಲ್ಲಿ ಮಾತಾಡಿದ್ರೆ ಬೇಗ ಲಗ್ನ ಆಗುತ್ತೆ, ಮೂಗಲ್ಲಿ ಮಾತಾಡಿದ್ರೆ ಎಲ್ಲಾಗುತ್ತೆ. ರೋಜನ್ ಹೇಳ್ಸೆ ಎಣ್ಣೆ ಹಾಕಿ ಸ್ನಾನ ಮಾಡ್ಲಿ. ರೋಜ ಎದ್ದಳು, ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬೇಕಂತೆ ಅಮ್ಮ ಹೇಳ್ತು. ಇಷ್ಟ ಬೇಗ ಬಾರ್ ಎಲ್ಲಿ ಓಪನ್ ಆಗಿರ್ತಾವ ಹೋಗಾಕ, ಬಾರ್ ಎಲ್ಲಿ ಓಪನ್ ಆಗಿರ್ತಾವ ಹೋಗಾಕ. Good evening ladies, your glass brought me. ಅಯ್ಯೋ ಪಾರಿನ್ ಮುಂಡೆ ಮಕ್ಕಳ, ನಿಮ್ಗೆ ಏನ್ರ ಬಂದಿರೋದು? ಅಯ್ಯೋ ನಿಮ್ ಸಂತಾನ ಆಡಗ ಎಮ್ಮಿ. ಅಯ್ಯೋ ನಿಮ್ದಿರ್ ಮಮ್ಮಿಲೇ ಏನ್ರೇ ಬಂದಿರೋದು ನಿಮ್ಗಳಿಗೆ? ಗ್ಲಾಸ್ ತರದ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅವಳು ಇವಳು ಬಾಯಿ ಹೋಗಿತ್ತಾಳೆ, ಇವಳು ಅವಳು ಬಾಯಿ ಹೋಗಿತ್ತಾಳೆ, ಮತ್ತೆ ಅವಳು ತಗ್ ಇವಳು ಬಾಯಿ ಹೋದ್ರೆ ಇವಳು ತಗ್ ಇವಳು ಬಾಯಿ ಹೋಗಿತ್ತಾಳೆ, ಇವಳು ನೋಡ್ರೆ ಎಮ್ಮಿ ಅಂತಾಳೆ. ಅಯ್ಯೋ ಗಮ್ಮುಂಡೆ ಮಕ್ಕಳ, ಪಾರಿ ನಾವು ಗಲೀಜು ಅಂತ ಗೊತ್ತಿತ್ತು, ಈ ಲೆವೆಲ್ ಗಲೀಜು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಒಂದೇ ಕಡೆ 5-6 ಜನಕ್ಕೆ ರೂಮ್ ಕೊಡಬಾರ್ದಂತ ಅನ್ನೋದು. ಒಂದ್ ಕೆಲಸ ಮಾಡಿ ತಗೊಳ್ಳಿ, ಇದನ್ನ ಯಾವ್ದಕ್ಕೂ ಒಂದ್ ಎಕ್ಸ್ಟ್ರಾ ಇಟ್ಕೊಂಡ್ರಿ. ನಿಮ್ಗೆ ಹೆಂಗಿದ್ರೆ ತೊಳ್ಕೊಂಡ್ ಅಭ್ಯಾಸ ಇಲ್ಲ, ಸೀಟ್ ಕಂಡೆ ಅಭ್ಯಾಸ ಅಲ್ವಾ? ಆಮೇಲೆ ಟಿಶ್ಯೂ ಖಾಲಿ ಆಗ್ಬಿಟ್ರೆ ಅವ್ಳು ಸೀಟ್ ಕೊಂಡಿದ್ರೆ ಇವ್ಳು ಸೀಟ್ ಕೊಂಡು, ಇವ್ಳು ಸೀಟ್ ಕೊಂಡು, ಇವಳು ಸೀಟ್ ಕೊಟ್ಟು, ಇವಳು ಸೀಟ್ ಕೊಂಡಿದ್ದ ಮತ್ತೆ ಇವಳು ಕೊಟ್ಬಿಟ್ಟು ಇವರೆಲ್ಲ ಸೀಟ್ ಕೊಂಡಿದ್ದು ಅಂದ್ಬಿಟ್ಟು ಇವಳು ಸೀಟ್ ಕೊಂಡು ಎಮ್ಮಿ ಅನ್ನೋ ಬದಲು ಒಂದ್ ಎಕ್ಸ್ಟ್ರಾ ಟಿಶ್ಯೂ ರೋಲ್ ಇಟ್ಕೊಂಡ್ರಿ. ಗಬ್ ಮುಂಡೆ ಮಕ್ಕಳ.
ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದೆ